ಮುದ್ದು ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ಸವಿಗನ್ನಡ ಪುಸ್ತಕದ 4ನೇ ತರಗತಿಯ 2ನೇ ಪಾಠವಾದಂಥ ಬುದ್ಧಿವಂತ ರಾಮಕೃಷ್ಣ ಪಾಠವನ್ನು ನಾವಿಂದು ಅಭ್ಯಾಸ ಮಾಡೋಣ. ಮಕ್ಕಳೇ, ಕತೆ ಅಂದರೆ ಎಲ್ರಿಗೂ ತುಂಬ ಇಷ್ಟ. ಅದರಲ್ಲೂ ನಿಮ್ಮಂಥ ಚಿಕ್ಕ ಮಕ್ಕಳಿಗೆ ಕತೆ ಹೇಳ್ತೀವಿ ಅಂತಂದರೆ ಕೇಳೋದಕ್ಕೆ ತುಂಬ ಖುಷಿ ಪಡ್ತೀರ, ಹೌದಾ? ಅಂಥ ಒಂದು ನೀತಿ ಕಥೆಯನ್ನು ಇಂದು ನಾವೆಲ್ಲರೂ ಅಭ್ಯಾಸ ಮಾಡೋಣ. ಈ ಕಥೆಯಲ್ಲಿ ಮೊದಲನೇದಾಗಿ ನಾವು ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಇಲ್ಲಿ ತಿಳ್ಕೊಳ್ಳುವಂಥದ್ದು. ಪ್ರತಿಯೊಬ್ಬರು ಬುದ್ಧಿವಂತಿರ್ತಾರೆ, ಎಲ್ರಿಗೂ ಅವರದೇ ಆದಂಥ ಬುದ್ಧಿವಂತಿಕೆ, ಆ ಬುದ್ಧಿಮಟ್ಟ ಇದ್ದೇ ಇರುತ್ತೆ. ಎಲ್ಲರೂ ಎಲ್ಲ ವಿಷಯದಲ್ಲಿ ಪರಿಣಿತಿಯನ್ನು ಪಡೆದಿರೋದಿಲ್ಲ, ಎಲ್ಲರೂ ಒಂದೊಂದು ವಿಷಯದಲ್ಲಿ ಪರಿಣಿತಿಯನ್ನು ಪಡೆದಿರ್ತಾರೆ. ಅದೇ ರೀತಿ ಇಂದು ಈ ಬುದ್ಧಿವಂತಿಕೆಯಲ್ಲಿ ಪರಿಣಿತಿಯನ್ನು ಪಡೆದಂಥ ರಾಮಕೃಷ್ಣನ ಕಥೆಯನ್ನು ನಾವಿಂದು ನೋಡೋಣ. ಈ ಪಾಠ ಪ್ರವೇಶ ಮಾಡೋದಕ್ಕೂ ಪೂರ್ವದಲ್ಲಿ ನಾವು ರಾಮಕೃಷ್ಣನ ಬಗ್ಗೆ ಮೊದಲು ಇನ್ನೊಂದು ಕಥೆ ಇದೆ, ಆ ಕಥೆಯನ್ನು ನಾವು ಹೇಳ್ತೇನೆ ನಿಮಗೆ, ಆಮೇಲೆ ಪಾಠಕ್ಕೆ ಹೋಗೋಣ. ಕಥೆಯನ್ನು ಕೇಳಿ ಮಕ್ಕಳೇ. ಈ ರಾಮಕೃಷ್ಣ ಅನ್ನುವಂಥವನು ತುಂಬ ಒಬ್ಬ ಬಡ ಹುಡುಗ, ಅಂದರೆ ಬಡವರಾಗಿರ್ತಾರೆ. ಹುಟ್ಟಿದ ಕೆಲ ವರ್ಷಗಳಲ್ಲೇ ತನ್ನ ತಂದೆಯನ್ನು ಕಳ್ಕೊತಾನೆ ರಾಮಕೃಷ್ಣ. ಆಗ ಇವರು ತೆನಾಲಿ ಎನ್ನುವಂಥ ಒಂದು ಊರಲ್ಲಿ ವಾಸ ಮಾಡ್ತಿರ್ತಾರೆ. ಇವನ ತಾಯಿ ಜೊತೆಗೆ ಇವನು ವಾಸ ಮಾಡ್ತಿರ್ತಾನೆ. ತಾಯಿಗೆ ಗಂಡನನ್ನು ಕಳೆದುಕೊಂಡಂಥ ಹೆಣ್ಮಗಳು ತನ್ನ ಮಗನನ್ನು ಹೇಗಾದರೂ ಮಾಡಿ ಬುದ್ಧಿವಂತನಾಗಿ ಮಾಡಬೇಕು, ಸದ್ಗುಣ ಸಂಪನ್ನನಾಗಿ ಮಾಡಬೇಕು, ಅವನನ್ನು ತುಂಬ ಬುದ್ಧಿವಂತ ಹುಡುಗನನ್ನಾಗಿ ಮಾಡಬೇಕು, ಅವನಿಗೆ ವಿದ್ಯೆಯನ್ನು ಕೊಡಿಸ್ಬೇಕು ಅನ್ನುವಂಥ ಒಂದು ಆಸೆ, ಮಹದಾಸೆ ಆ ತಾಯಿದಾಗಿರುತ್ತೆ. ಅದಕ್ಕಾಗಿ ತಾಯಿ ಏನು ಮಾಡ್ತಾಳೆ ಅಂದರೆ, ಆ ತೆನಾಲಿ ಅನ್ನುವಂಥ ಊರಲ್ಲಿದ್ದಂಥ ಪ್ರತಿಯೊಂದು ಗುರುಕುಲಕ್ಕೆ ಭೇಟಿ ನೀಡಿ ತನ್ನ ಮಗನಿಗೆ ವಿದ್ಯಾದಾನ ಮಾಡುವಂತೆ ಪ್ರತಿಯೊಬ್ಬ ಗುರುಗಳಲ್ಲಿ ಬೇಡ್ಕೋತಾಳೆ. ಆದರೆ ತೆನಾಲಿ ಈ ರಾಮಕೃಷ್ಣನ ಒಂದು ಹುಡುಗಾಟಿಕೆಯಿಂದ ಪ್ರತಿಯೊಬ್ಬ ಗುರುಗಳು ಏನು ಮಾಡ್ತಿದ್ರು, ಅವನನ್ನು ವಿದ್ಯೆ ಕಲಿಸೋದಕ್ಕೆ ಸಾಧ್ಯ ಇಲ್ಲ, ನಿನ್ನ ಮಗನನ್ನು ಕರೆದುಕೊಂಡು ಹೋಗು ಅಂತೇಳಿ ಅವನಿಗೆ ವಿದ್ಯೆ ದಾನ ಮಾಡೋದಕ್ಕೆ, ವಿದ್ಯೆಯನ್ನು ಹೇಳ್ಕೊಡೋದಕ್ಕೆ ಯಾವೊಬ್ಬ ಗುರು ಕೂಡ ಮುಂದೆ ಬರೋದಿಲ್ಲ. ಇದರಿಂದ ತಾಯಿ ತುಂಬಾ ದುಃಖ ಪಡ್ತಾಳೆ, ತುಂಬಾ ದುಃಖ ಪಡ್ತಾ ಇರ್ತಾಳೆ. ದಿನಾಗಲೂ ತಾಯಿ ಮಗನ ವಿಷಯವನ್ನು ತೆಗೆದುಕೊಂಡು ಕೂರ್ತಾ ಇದ್ಲು. ಇದನ್ನೆಲ್ಲ ಸುಮ್ಮನೆ ಗಮನಿಸ್ತಾ ಇದ್ದಂಥ ರಾಮಕೃಷ್ಣನಿಗೆ ತುಂಬ ಬೇಜಾರಾಗತ್ತೆ. ಹೌದಲ್ವಾ, ನನ್ನ ತಾಯಿ ಇಷ್ಟೊಂದು ದುಃಖ ಪಡ್ತಾ ಇದ್ದಾಳೆ, ಯಾಕೆ? ನನ್ನಿಂದ ನನ್ನ ತಾಯಿ ಏನಾಗ್ತಿದೆ, ತುಂಬ ದುಃಖ ಆಗ್ತಾ ಇದೆ. ನಾನು ಹೇಗಾದರೂ ಮಾಡಿ ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕಂತ ಹೇಳಿ ಯೋಚನೆಯನ್ನು ಮಾಡಿ ತಾಯಿಗೂ ಹೇಳ್ದೇನೆ ಮನೆ ಬಿಟ್ಟು ಹೊರಗಡೆ ಹೋಗ್ತಾನೆ. ಹೀಗೆ ವಿದ್ಯೆ ಕಲಿಯೋದಕ್ಕೋಸ್ಕರ ಗುರುಗಳನ್ನು ಹುಡುಕಿಕೊಂಡು ಆಶ್ರಮ ಹುಡುಕಿಕೊಂಡು ಆ ಹುಡುಗ ಹಾಗೆ ಊರನ್ನು ಬಿಟ್ಟು ಹೋಗ್ತಾನೆ. ಹೋಗ್ತಾ ದಾರಿಯ ಮಧ್ಯದಲ್ಲಿ ಒಂದು ದೊಡ್ಡದಂಥ ಒಂದು ಅರಣ್ಯವನ್ನು ಪ್ರವೇಶಿಸ್ತಾನೆ. ಆ ಅರಣ್ಯ ತುಂಬ ದಟ್ಟವಾದ ಅರಣ್ಯ, ಡೀಪ್ ಫಾರೆಸ್ಟ್ ಆಗಿರುತ್ತೆ. ಆ ಒಂದು ಕಾಡಿನಲ್ಲಿ ಈ ಹುಡುಗ ಚಿಕ್ಕ ಬಾಲಕ. ಆ ಹುಡುಗ ಕಾಡನ್ನು ದಾಟ್ತಾ ಇರುವಾಗಲೇ ಮಧ್ಯದಲ್ಲಿ ಕತ್ತಲಾಗ್ಬಿಡುತ್ತೆ, ತುಂಬ ಕತ್ತಲಾಗ್ಬಿಡುತ್ತೆ. ಈ ಕತ್ತಲಿಗೆ ಹೆದರಿ, ಈ ಡಾರ್ಕ್ನೆಸ್ಸಿಗೆ ಹೆದರಿ, ಈ ಡಾರ್ಕ್ ಆಗೋಂಥ ಈ ಕತ್ತಲಿನಿಂದ ತುಂಬಿದಂಥ ಈ ಕಾಡನ್ನು ನೋಡಿ ಆ ಹುಡುಗ ಹೆದರ್ತಾನೆ. ತುಂಬ ಹೆದರಿ ಅಲ್ಲೇ ಒಂದು ಮರದ ಬುಡದಲ್ಲಿ ಕೂತ್ಕೊಂಡು ಅಳೋದಕ್ಕೆ ಪ್ರಾರಂಭಿಸ್ತಾನೆ. ಅದೇ ಸಮಯದಲ್ಲಿ ಅದೇ ದಾರಿಯಲ್ಲಿ ಒಬ್ಬರು ಸಾಧುಗಳು ಹೋಗ್ತಾ ಇರ್ತಾರೆ, ಅಂದರೆ ಋಷಿ ಮುನಿಗಳು, ಸನ್ಯಾಸಿಯೊಬ್ಬರು ಹೋಗ್ತಾ ಇರ್ತಾರೆ. ಆ ಹೋಗುವಾಗ ಯಾವುದೋ ಒಂದು ಚಿಕ್ಕ ಹುಡುಗ ಅಳುತ್ತಿರುವಂಥ ಸದ್ದು ಕೇಳಿಸುತ್ತೆ. ಯಾರೋ ಒಬ್ಬ ಹುಡುಗ ತುಂಬ ಅಳ್ತಾ ಇದ್ದಾನೆ ಅನ್ನುವಂಥ ಸದ್ದು, ಆ ಒಂದು ಶಬ್ದ ಆ ಸ್ವಾಮಿಗೆ, ಆ ಸನ್ಯಾಸಿಗೆ ಕೇಳಿಸುತ್ತೆ. ಎಲ್ಲಿದ್ದಾನೆ ಅಂತೇಳಿ ಹುಡುಕ್ತಾ ಹೋಗ್ತಾರೆ. ನೋಡಿದ್ರೆ ಆ ಒಂದು ಮರದ ಒಂದು ಬುಡದಲ್ಲಿ ಒಬ್ಬ ಚಿಕ್ಕ ಹುಡುಗ ಕೂತು ಅಳ್ತಾ ಇದ್ದಾನೆ. ಆ ಹುಡುಗನ ಹತ್ರ ಹೋಗ್ಬಿಟ್ಟು ಆ ಹುಡುಗನಿಗೆ ಸಮಾಧಾನ ಮಾಡಿ ಕುಡಿಯೋದಕ್ಕೆ ನೀರನ್ನು ಕೊಟ್ಟು ಆಮೇಲೆ ಕೇಳ್ತಾರೆ, ಯಾಕಪ್ಪ ನೀ ಇಲ್ಲಿ ಬಂದಿದೆಯಾ, ಯಾಕೆ ಇಲ್ಲಿ ಕೂತ್ಕೊಂಡು ಅಳ್ತಾ ಇದೆಯಾ ಅಂತ ಕೇಳಿದಾಗ ಆ ಹುಡುಗ ನಡೆದಂಥ ಎಲ್ಲ ವಿಚಾರವನ್ನು ತನ್ನ ಗುರುಗಳಿಗೆ ಹೇಳ್ತಾನೆ. ನೋಡಿ, ನಾನು ವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿ, ಬುದ್ಧಿವಂತನಾಗಬೇಕಂತೇಳಿ ಗುರುಗಳನ್ನ ಹುಡ್ಕೊಂಡು ಹೊರಟಿದ್ದೆ, ಆದರೆ ಕತ್ಲಾಯ್ತು, ನಂಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾನೆ. ನನಗೆ ನೀವೇ ದಾರಿ ತೋರಿಸ್ಬೇಕಂತ ಹೇಳಿ ಆ ಸನ್ಯಾಸಿಗಳಲ್ಲಿ, ಆ ಸ್ವಾಮಿಗಳಲ್ಲಿ ಕೇಳ್ಕೊತಾನೆ. ಆಗ ಸ್ವಾಮೀಜಿ ಹೇಳ್ತಾರೆ, ನೋಡು ಮಗು, ಏನು ಭಯ ಪಡಬೇಡ, ಇಲ್ಲೇ ಸ್ವಲ್ಪ ಮುಂದೆ ಒಂದು ಹಾಳು ಬಿದ್ದಂಥ, ಅಂದರೆ ಯಾರೂ ಹೋಗೋದಿಲ್ಲ ಅಲ್ಲಿ ದೇವಸ್ಥಾನಕ್ಕೆ, ಆ ಒಂದು ಕಾಳಿ ಮಾತೆಯ ಒಂದು ದೇವಸ್ಥಾನ ಇದೆ. ಯಾವ ದೇವರ ದೇವಸ್ಥಾನ ಇದರಲ್ಲಿ? ಕಾಳಿ ಮಾತೆಯ ದೇವಸ್ಥಾನ ಇದೆ. ನೀನು ಆ ದೇವಸ್ಥಾನಕ್ಕೆ ಹೋಗಿ ಕಾಳಿ ಮಾತೆಯನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಬೇಡ್ಕೋ.
ಆ ತಾಯಿ ನಿನ್ನ ಕೈ ಬಿಡೋದಿಲ್ಲ ಅಂಥೇಳಿ ಆ ಹುಡುಗನಿಗೆ ಆ ಸ್ವಾಮೀಜಿಯವರು ಹೇಳ್ತಾರೆ. ಸರಿ, ಸ್ವಾಮೀಜಿಯ ಮಾತನ್ನು ಕೇಳಿ ಅಲ್ಲೇ ಇದ್ದಂಥ ಪುಷ್ಕರಿಣಿ ಅಂದರೆ ಕೆರೆಯಲ್ಲಿ ಸ್ನಾನ ಮಾಡಿ ಆ ಹುಡುಗ ಏನು ಮಾಡ್ತಾನೆ, ದೇವಸ್ಥಾನದ ಬಾಗಿಲಿಗೆ ಬಂದು ಆ ತಾಯಿಯ ಜಪ ಮಾಡ್ಕೊತ ಕೂತ್ಕೋತಾನೆ. ಅದೇ ಸಮಯದಲ್ಲಿ ಕಾಳಿ ಮಾತೆ ಪ್ರತ್ಯಕ್ಷ ಆಗ್ತಾಳೆ. ಕಾಳಿ ಮಾತೆ ಅಂದರೆ ಹೇಗಿರ್ತಾಳೆ ನೋಡೋದಕ್ಕೆ ತುಂಬ ಭಯಂಕರವಾಗಿರ್ತಾಳೆ. 10 ತಲೆಗಳು, 20 ಕೈಗಳು ಹಾಗೂ 20 ಕೈಗಳೆಲ್ಲ 10 ತಲೆಗಳನ್ನು ಹೊಂದಿ ಆ ತಾಯಿ ಏನು ಮಾಡ್ತಾಳೆ, ಉಗ್ರ ರೂಪದಿಂದ ನಿಂತಿರ್ತಾಳೆ. ಆಗ ಆ ತಾಯಿಯ ಉಗ್ರ ರೂಪ ನೋಡಿದರೆ ಪ್ರತಿಯೊಬ್ಬರೂ ಭಯ ಪಡಬೇಕು, ಅಷ್ಟು ಉಗ್ರವಾಗಿರ್ತಾಳೆ. ಅಷ್ಟೊಂದು ಉಗ್ರ ರೂಪವನ್ನು ತಾಳಿರ್ತಾಳೆ ಕಾಳಿ ಮಾತೆ, ಕಪ್ಪಾಗಿರ್ತಾಳೆ. ಆದರೆ ಆ ಕಾಳಿ ಮಾತೆಯನ್ನು ನೋಡಿದ ಕೂಡ ಎಲ್ಲರೂ ಹೆದರುವಂಥವ್ರು. ಆದರೆ ಈ ಹುಡುಗ ಏನು ಮಾಡ್ತಾನೆ, ಆ ಕಾಳಿ ಮಾತೆಯನ್ನು ನೋಡಿ ಏನು ಮಾಡ್ತಾನೆ, ನಗೋದಕ್ಕೆ ಪ್ರಾರಂಭಿಸ್ತಾನೆ. ತುಂಬ ಜೋರಾಗಿ ನಗ್ತಾನೆ. ಆಗ ಕಾಳಿ ಮಾತೆಗೆ ಆಶ್ಚರ್ಯ ಆಗುತ್ತೆ, ಜೊತೆಗೆ ಸಿಟ್ಟು ಕೂಡ ಬರುತ್ತೆ. ಆಗ ಕೇಳ್ತಾಳಂತೆ, ಆದರೆ ಸಮಾಧಾನ ಮಾಡಿಕೊಂಡು ಚಿಕ್ಕ ಮಗುವಿನ ಹತ್ರ, ಎಲ್ಲರೂ ನನ್ನನ್ನು ನೋಡಿ ಭಯಪಡ್ತಾರೆ, ನನ್ನನ್ನು ಕಂಡ್ರೆ ಹೆದರಿ ಓಡಿ ಹೋಗ್ತಾರೆ. ಆದರೆ ನೀನು ನನ್ನನ್ನು ನೋಡಿ ಅಪಹಾಸ್ಯದಿಂದ ನಗುತ್ತೀಯ, ಯಾಕೆ ನೀನು ನಗ್ತಾ ಇದೆಯಾ, ನಿನ್ನ ನಗುವಿಗೆ ಕಾರಣವನ್ನು ಹೇಳು ಅಂತ ಹೇಳಿ ಆ ಕಾಳಿ ಮಾತೆ ಇವನನ್ನು ಕೇಳ್ತಾಳಂತೆ. ಆಗ ತೆನಾಲಿರಾಮಕೃಷ್ಣ ತಾಯಿಗೆ ಕೈ ಮುಗಿದು ಹೇಳ್ತಾನಂತೆ, ತಾಯಿ, ನಿನ್ನನ್ನು ನೋಡಿ ನಾನು ಅಪಹಾಸ್ಯ ಮಾಡ್ತಾ ಇಲ್ಲ, ನನ್ನ ತಲೆಯಲ್ಲೊಂದು ಆಲೋಚನೆ ಹೊಳಿತಾ ಇದೆ. ಏನು ಅಂತ ಅಂದರೆ, ಆ ಆಲೋಚನೆ ಪ್ರಕಾರ ನಮಗೆಲ್ಲ 1 ತಲೆ 2 ಕೈ, ನಿನಗೆ 10 ತಲೆ 2 ಕೈಗಳಿದ್ದಾವೆ, ಹೌದಾ? ನಮಗೆ 1 ತಲೆಯಲ್ಲಿ 1 ಮೂಗಿದೆ. ನಮಗೆ ಈ ತಲೆಯಲ್ಲಿ ಈ ಮೂಗಿಗೆ ನೆಗಡಿಯಾದರೆ ಒರೆಸ್ಕೊಳ್ಳೋದಕ್ಕೆ 2 ಕೈ ಸಾಲೋದಿಲ್ಲ. ಆದರೆ ನಿನಗೆ 10 ತಲೆಗಳಿದ್ದಾವೆ. ಹೇಗೆ ನೀನು 2 ಕೈಗಳಿರೋದು, ಅದು ಹೇಗೆ ನೀನು ನೆಗಡಿ ಬಂದಾಗ ಹೇಗೆ ನೀನು ಅದನ್ನು ಸಂಭಾಳಿಸ್ತೀಯಾ ಅಂಥೇಳಿ ಆ ತಾಯಿಯನ್ನು ಪ್ರಶ್ನಿಸ್ತಾನಂತೆ. ಆಗ ಇವನಲ್ಲಿರುವಂಥ ಹಾಸ್ಯ ಪ್ರಜ್ಞೆಗೆ ತಾಯಿ ಅವನ ಒಂದು ಹಾಸ್ಯ ಪ್ರಜ್ಞೆಗೆ ಮನಸೋತು ಅವನಿಗೆ ಭಕ್ತಿಪೂರ್ವಕವಾಗಿ ಅವನಿಗೆ ಒಲಿತಾಳಂತೆ. ಅವನಿಗೆ ಒಲಿದು, ನೋಡು ರಾಮಕೃಷ್ಣ, ನೀನು ಯಾವ ಪ್ರದೇಶದಲ್ಲಿರ್ತೀಯೋ, ಯಾವ ಜಾಗದಲ್ಲಿರ್ತೀಯೋ, ಆ ಜಾಗದ ತುಂಬೆಲ್ಲ ಸಂತೋಷವನ್ನು ತುಂಬಿ ಅವರನ್ನು ನಗಿಸ್ತಾ, ಸದಾ ನೀನು ನಗುತ್ತಾ ಹೀಗೆ ಬಹಳ ಬುದ್ಧಿವಂತನಾಗಿ ಬಾಳು ಅನ್ನುವಂಥ ಒಂದು ಆಶೀರ್ವಾದವನ್ನು ಕೊಡ್ತಾಳಂತೆ, ವರವನ್ನು ಕೊಡ್ತಾಳಂತೆ. ಅಂದಿನಿಂದ ರಾಮಕೃಷ್ಣ ತೆನಾಲಿ ರಾಮಕೃಷ್ಣನಾಗಿ ಹಾಸ್ಯ ಚಕ್ರವರ್ತಿಯಾಗಿ ಬುದ್ಧಿವಂತನಾಗಿ ಎಲ್ಲ ಕಡೆ ಮಿಂಚ್ತಾನೆ ಅನ್ನುವಂಥ ಒಂದು ಕಥೆ ಇದೆ. ಮಕ್ಕಳೇ, ಆ ಮಗುವಿನಲ್ಲಿದ್ದಂಥ ಒಂದು ಹಾಸ್ಯ ಪ್ರಜ್ಞೆಯಿಂದ ದೇವರನ್ನು ಕೂಡ ಒಲಿಸ್ಕೊಂಡ, ಅವನ ಬುದ್ಧಿವಂತಿಕೆಯಿಂದ ದೇವರನ್ನು ಕೂಡ ಒಲಿಸ್ಕೊಂಡ. ಅಂದರೆ ನಮ್ಮಲ್ಲೂ ಕೂಡ ಬುದ್ಧಿವಂತಿಕೆ ಇದೆ, ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋಂಥ ಮಾರ್ಗವನ್ನು ನಾವು ಕಂಡುಕೊಂಡ್ರೆ ನಾವು ನಮ್ಮ ಜೀವನವನ್ನು ಬದಲಾಯಿಸ್ಕೋಬೋದು. ಈ ಒಂದು ಕಥೆಯ ಮೂಲಕ ನಾವೀಗ ಈ ಪಾಠವನ್ನು ನೋಡೋಣ. ಪಾಠವನ್ನು ಗಮನವಿಟ್ಟು ನೋಡಿ ಮಕ್ಕಳೇ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಸಂಸ್ಕೃತದಲ್ಲಿ ಅವನು ಮಹಾ ಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಆಗ ತೆನಾಲಿ ರಾಮಕೃಷ್ಣನು ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರ ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು 1-2 ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ವಿದ್ಯಾಸಾಗರನ ಮುಖ ಅರಳಿತು. ಹೌದೇನು, ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ. ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು. ಅದು ನನಗೂ ತಿಳಿದಿದೆ.
ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ. ಮಕ್ಕಳೇ, ಇಲ್ಲಿವರೆಗೆ ನಾವು ಪಾಠವನ್ನು ಅಭ್ಯಾಸ ಮಾಡೋಣ. ಈಗ ಉಳಿದಂಥ ಅಭ್ಯಾಸವನ್ನು ಮುಂದಿನ ತರಗತಿಯಲ್ಲಿ ಮಾಡೋಣ. ಈಗ ನೋಡಿ, ಒಮ್ಮೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಒಬ್ಬ ಮಹಾನ್ ಪಂಡಿತ, ಮಹಾನ್ ಮೇಧಾವಿ, ಸಂಸ್ಕೃತ ಜ್ಞಾನಿಯಾದಂಥ ವಿದ್ಯಾಸಾಗರ ಅನ್ನುವಂಥ ಒಬ್ಬ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ವಿಜಯನಗರ ಸಾಮ್ರಾಜ್ಯದ ರಾಜನಾದಂತಹ ಕೃಷ್ಣದೇವರನ ಆಸ್ಥಾನಕ್ಕೆ ಯಾರು ಬರ್ತಾರೆ? ವಿದ್ಯಾಸಾಗರ ಅನ್ನುವಂಥ ಒಬ್ಬ ಪಂಡಿತರು ಬರ್ತಾರೆ. ಆ ವಿದ್ಯಾಸಾಗರ ಅನ್ನುವಂಥ ಪಂಡಿತನ ಖ್ಯಾತಿ ಅಂದರೆ ಅವನು ತುಂಬ ಪ್ರಸಿದ್ಧನಾದಂಥವನು. ಎಲ್ಲ ಕಡೆ ಅವನು ಬಹಳ ಬುದ್ಧಿವಂತಿಕೆ, ಬಹಳ ಜ್ಞಾನಿ ಅನ್ನುವಂಥ ಬಿರುದನ್ನು ಪಡೆದು ಎಲ್ಲ ಕಡೆ ಪ್ರಸಿದ್ಧನಾಗಿದ್ದ. ಅವನನ್ನು ನೋಡಿ ವಿದ್ಯಾಭಿಮಾನಿಯಾದಂಥ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸ್ತಾನೆ. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಅಂತ ಹೇಳಿ ವಿದ್ಯಾಸಾಗರ ಹೇಳ್ತಾನೆ. ಕೃಷ್ಣದೇವರಾಯನ ಸತ್ಕಾರವನ್ನು ಸ್ವೀಕರಿಸಿದ ಮೇಲೆ, ಅವನ ಆತಿಥ್ಯವನ್ನು ಸ್ವೀಕರಿಸಿದ ಮೇಲೆ ವಿದ್ಯಾಸಾಗರ ಹೇಳ್ತಾನೆ, ಮಹಾಸ್ವಾಮಿ ಕೃಷ್ಣದೇವರಾಯರೇ, ಮಹಾರಾಜರೇ, ನಾನು ನಿಮ್ಮ ಆಸ್ಥಾನದಲ್ಲಿರುವಂಥ, ನಿಮ್ಮ ಈ ಸಭೆಯಲ್ಲಿರುವಂಥ ಪಂಡಿತರೊಂದಿಗೆ, ಬುದ್ಧಿವಂತರೊಂದಿಗೆ, ಮಹಾಜ್ಞಾನಿಗಳೊಂದಿಗೆ ನಾನೇನು ಮಾಡೋದಕ್ಕೆ ಬಂದಿದ್ದೀನಿ? ವಾದ ಮಾಡೋದಕ್ಕೆ ಬಂದಿದ್ದೇನೆ, ಚರ್ಚೆ ಮಾಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ ಹೇಳ್ತಾನಂತೆ. ಆಗ ಕೃಷ್ಣದೇವರಾಯ, ಆಗಬಹುದು, ಸರಿ, ನೀವು ನಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ತನ್ನ ಆಸ್ಥಾನದಲ್ಲಿದ್ದಂಥ ಪಂಡಿತರ ಕಡೆಗೆ ನೋಡ್ತಾನಂತೆ. ಅವರಾರೂ ವಾದ ಮಾಡಲು ಆಸಕ್ತಿನೇ ಹೊಂದಿರಲಿಲ್ಲ. ಅವರೆಲ್ಲರೂ ತಲೆ ತಗ್ಗಿಸಿ ಕುಳಿತು ಬಿಟ್ಟಿದ್ರು. ಯಾರು ಕೂಡ ಸಮರ್ಥವಾಗಿ ಆ ಒಂದು ವಿದ್ಯಾಸಾಗರನ ಎದುರಿಸುವಂಥ ಧೈರ್ಯವನ್ನು ಯಾರೂ ತೋರಿಸಲೇ ಇಲ್ಲ. ಆಗ ಎಲ್ಲರೂ ಮೌನವಾಗಿರೋದನ್ನು ಕಂಡಂಥ ವಿದ್ಯಾಸಾಗರ ಎಲ್ಲರೂ ಸೈಲೆಂಟಾಗಿ ಕೂತ್ಕೊಂಡಂಥ, ತಲೆ ತಗ್ಗಿಸಿ ಕುಳಿತಂಥ ಎಲ್ಲ ಪಂಡಿತರ ನೋಡಿದಂಥ ವಿದ್ಯಾಸಾಗರನಿಗೆ ಏನು ಅನಿಸುತ್ತೆ? ಛೇ, ಇಂಥ ಒಬ್ಬ ಮಹಾರಾಜನ ಒಂದು ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವಂಥ ಒಬ್ಬನೇ ಒಬ್ಬ ಪಂಡಿತನಿಲ್ಲವೇ? ಛೇ, ಎಂಥ ದುರ್ಗತಿ! ಇದೆಲ್ಲ ನನಗೆ ಗೊತ್ತಿತ್ತು ಅಂತ ಅಂದರೆ ನಾನು ಇಲ್ಲಿಗೆ ವಾದ ಮಾಡೋದಕ್ಕೆ ಈ ಒಂದು ರಾಜನ ಆಸ್ಥಾನಕ್ಕೆ ಬರ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಹೇಳ್ತಾನೆ, ಇಷ್ಟು ಬೇಗ ನೀವು ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ, ಯಾವುದೇ ರೀತಿ ಡಿಸಿಷನ್ನ ನೀವು ತೆಗೆದುಕೊಳ್ಬೇಡಿ, ನಾನು ಕೂಡ ಇದ್ದೇನೆ, ನಾನು ನಿಮ್ಮ ಜೊತೆ ವಾದ ಮಾಡ್ತೇನೆ ಅಂಥೇಳಿ ತೆನಾಲಿ ರಾಮಕೃಷ್ಣ ಹೇಳ್ತಾನಂತೆ. ವಿದ್ಯಾಸಾಗರ ಅವನ ಹತ್ರ ನೋಡಿ ಹೇಳ್ತಾನಂತೆ, ನೀನಾ? ಸರಿ, ನೀನು ಯಾರು ಅಂತ ಕೇಳಿದಾಗ ಆಗ ರಾಮಕೃಷ್ಣ ಹೇಳ್ತಾನೆ, ನಾನು ನಿಮ್ಮಷ್ಟು ದೊಡ್ಡ ಜ್ಞಾನಿ ಅಲ್ಲ, ನಾನು 1-2 ಗ್ರಂಥವನ್ನು ಬರೆದಿದ್ದೇನೆ, ಪುಸ್ತಕವನ್ನು ಬರೆದಿದ್ದೇನೆ ಅಂಥೇಳಿ ಹೇಳ್ತಾನಂತೆ. ವಿದ್ಯಾಸಾಗರನ ತುಂಬ ಸಂತೋಷವಾಗಿ ಒಪ್ಕೊಳ್ತಾನೆ. ಸರಿ, ನಾನು ನಿಮ್ಮ ಬಗ್ಗೆ ಕೇಳಿದ್ದೇನೆ, ನೀವು ಬಹಳ ಬುದ್ಧಿವಂತರು, ಬಹಳ ಬುದ್ಧಿ ಚಾತುರ್ಯವನ್ನು ಹೊಂದಿದ್ದೀರಿ, ನೀವು ತುಂಬ ಇಂಟೆಲಿಜೆಂಟ್ ಅನ್ನೋದು ನನಗೆ ಗೊತ್ತಿದೆ. ಆದರೆ ಇಲ್ಲಿ ಬುದ್ಧಿವಂತಿಕೆ ಉಪಯೋಗಕ್ಕೆ ಬರೋದಿಲ್ಲ. ನಾವು ಎಷ್ಟು ಅಧ್ಯಯನವನ್ನು ಮಾಡಿ, ನಾವು ಎಷ್ಟು ಅಭ್ಯಾಸವನ್ನು ಮಾಡಿ, ಎಷ್ಟು ಪುಸ್ತಕವನ್ನು ಓದಿದ್ದೀವಿ ಅನ್ನೋದ್ರ ಮೇಲೆ ಈ ಒಂದು ಸ್ಪರ್ಧೆ ನಿಂತಿದೆ ಅಂಥೇಳಿ ಹೇಳ್ತಾನಂತೆ. ಸರಿ, ನಾನು ನಿಮ್ಮೊಂದಿಗೆ ವಾದ ಮಾಡೋದಕ್ಕೆ ಒಪ್ಕೊಂಡಿದ್ದೇನೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡ್ತೀರಿ, ನೀವು ಯಾವ ಒಂದು ವಿಷಯದ ಮೇಲೆ ವಾದವನ್ನು ಮಾಡ್ತೀರಿ ಅಂಥೇಳಿ ರಾಮಕೃಷ್ಣ ವಿದ್ಯಾಸಾಗರನನ್ನು ಕೇಳ್ತಾನೆ. ಆಗ ವಿದ್ಯಾಸಾಗರ ಹೇಳ್ತಾನೆ, ಸಂಸ್ಕೃತದ ಯಾವುದೇ ಗ್ರಂಥವನ್ನು ಕೂಡ ನೀವು ತೆಗೆದುಕೊಳ್ಬೋದು, ಅದರ ಮೇಲೆ ನಾನು ವಾದ ಮಾಡ್ತೇನೆ ಅಂಥೇಳಿ ರಾಮಕೃಷ್ಣನಿಗೆ ಹೇಳ್ತಾನೆ. ಸರಿ, ನಾಳೆ ಸಂಜೆ ಹೊತ್ತಿಗೆ ಇದೇ ಒಂದು ಆಸ್ಥಾನದಲ್ಲಿ ನಿಮ್ಮ ಜೊತೆ ವಾದ ಮಾಡೋದಕ್ಕೆ ಸಿದ್ಧನಾಗಿ ಬರುತ್ತೇನೆ ಅಂತ ಹೇಳಿ ರಾಮಕೃಷ್ಣ ಯಾರಿಗೆ? ವಿದ್ಯಾಸಾಗರನಿಗೆ ಹೇಳ್ತಾನೆ. ಮಕ್ಕಳೇ, ಈ ಕಥೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಅವಧಿಯಲ್ಲಿ, ಅಂದರೆ ಮುಂದಿನ ಪೀರಿಯಡಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಅಲ್ಲಿವರೆಗೆ ಪಾಠವನ್ನು ಗಮನವಿಟ್ಟು ಆಲಿಸಿ. ಈ ಪಾಠದಲ್ಲಿ ನಿಮಗೆ ಅರ್ಥ ಏನಾದರೂ ಆಗಲಿಲ್ಲ ಅಂತ ಅಂದರೆ, ಯಾವುದೇ ಒಂದು ಶಬ್ದದ ಅರ್ಥ ಗೊತ್ತಾಗಲಿಲ್ಲ ಅಂದರೆ ನನ್ನನ್ನು ಇನ್ನೊಮ್ಮೆ ನೀವು ಡೌಟನ್ನು ಕೇಳ್ಬೋದು. ಮುಂದಿನ ಭಾಗವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದಗಳು.